ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಈ ಕ್ರೋಶದಲ್ಲಿ ಸ್ಟಾರ್ಟಿಂಗ್ ಸ್ಟಿಚಸ್, ಬೇಸಿಕ್ ಸ್ಟಿಚಸ್ ಏನಿದೆ ಅದು ಹೇಳಿಕೊಡ್ತೆ. ನಾನು ನೀಡಲ್ ಬಂದುಬಿಟ್ಟು ಕ್ರೋಶ ಹುಕ್ ಬಂದುಬಿಟ್ಟು 2.5 mm ತೊಗೊಂಡಿದ್ದೀನಿ. ಥ್ರೆಡ್ಡು ನಿಮಗೆ ಯಾವುದು ಸಹ ಆಗ್ತದೆ. ಓಕೆ, ನಾನು ಹುಕ್ಕು ಹೇಗೆ ಚಾಯ್ಸ್ ಮಾಡೋದು ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಈಗ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ, ಇದನ್ನು ಹೀಗೆ ಇಟ್ಕೊಳ್ಳಿ. ಇದನ್ನು ಹೀಗೆ ನೋಡಿ, ಹೀಗೆ ಇಂಟು ಮಾರ್ಕಲ್ಲಿ ಇಟ್ಕೊಳ್ಳಿ. ನೀವು ಕೈಯಲ್ಲೇ ಸಹ ಮಾಡ್ಕೊಬೋದು. ನೋಡಿ, ಹೀಗೆ ಇಟ್ಕೊಂಡು ಇದರಲ್ಲಿ ಹುಕ್ಕು ಹಾಕಬೇಕು. ಓಕೆ, ಇದು ಸ್ಟಾರ್ಟಿಂಗ್. ಓಕೆ, ನೆಕ್ಸ್ಟ್ ನಿಮಗೆ ಇನ್ನೂ ಬೇರೆ ಥರನೂ ಹಾಕ್ಬೋದು. ಈ ಥರ ಹಾಕ್ಬೋದು. ಇಲ್ಲ ನೀವು ಹುಕ್ಕಲ್ಲೇ ಹಾಕ್ಕೊಳ್ತೇನೆ ಅಂದರೆ ಹೀಗೆ ಹುಕ್ ತೊಗೊಂಡು ಒಂದು ರೌಂಡ್ ಬಂದು ಈ ಇಂಟು ಮಾರ್ಕ್ ಇದೆಯಲ್ಲ, ಇದನ್ನು ಕೈಯಲ್ಲಿ ಬೆರಳಲ್ಲಿ ಹೀಗೆ ಹಿಡ್ಕೊಂಡು ಗಟ್ಟಿ, ಮತ್ತು ಕ್ರೋಶ ಹೀಗೆ ಡೌನಿಂದ ಹೋಗಿ ಈಗ ಬಂದು ಈ ಥ್ರೆಡ್ಡನ್ನು ಹೀಗೆ ತೊಗೊಂಡ್ರೆ ಲಾಕ್ ಆಗ್ತದೆ. ಹಾಗೂ ಸಹ ಮಾಡ್ಬೋದು, ಹೀಗೂ ಸಹ ಮಾಡ್ಬೋದು. ನಿಮ್ಗೆ ಹೇಗೆ ಆಗ್ತದೆ ಹಾಗೆ ಮಾಡ್ಕೊಳ್ಳಿ. ಓಕೆ, ನಾನಿವಾಗ ಫಸ್ಟು ಚೈನ್ ಸ್ಟಿಚಸ್ ಹೇಳಿಕೊಡ್ತೆ. ನೋಡಿ, ಈಗ ಚೈನ್ ಸ್ಟಿಚಸ್ಸು ಹೀಗೆ ಥ್ರೆಡ್ ತೊಗೊಂಡು ಇದರಲ್ಲಿ ಹೊರಗೆ ತೆಗಿಬೇಕು. ಓಕೆ, ಒಂದು ನೋಡಿ, ನೀಡಲ್ ಕೆಳಗಿಂದ ಈ ಕೆಳಗಡೆ ಥ್ರೆಡ್ ಇದೆಯಲ್ಲ, ಇದನ್ನು ಹೀಗೆ ಮೇಲೆ ತೊಗೋಬೇಕು. ನೀವು ಥ್ರೆಡ್ಡು ಹಿಡ್ಕೊಳ್ಳೋದು ಕೂಡ ನೋಡಿ, ನಿಮಗೆ ಹೇಗೆ ಕಂಫರ್ಟಬಲ್ ಆಗ್ತದೆ ಹಾಗೆ ಹಿಡ್ಕೋಬೋದು. ಹೀಗೆ ಹಿಡ್ಕೊಳ್ಳಿ ಅಂತಿಲ್ಲ. ನಾನು ಹಿಡ್ಕೊಳ್ಳೋದು ಇದೆರಡು ಫಿಂಗರಲ್ಲಿ ಹೀಗೆ ಲಾಕ್ ಮಾಡ್ಕೋತೀನಿ, ಮತ್ತು ಈ ಫಿಂಗರಲ್ಲಿ ಹೀಗೆ ರೌಂಡ್ ಹಾಕ್ಕೊಳ್ತೀನಿ. ಇಲ್ಲಿ ಇದು ಟೈಟಾಗಿರಬೇಕು, ಮತ್ತು ಇಲ್ಲಿ ಸಹ ನಮಗೆ ಗ್ರಿಪ್ ಬೇಕಾಗ್ತದೆ. ಸೊ ಇದೆರಡು ಇಲ್ಲಿ ಫೋಲ್ಡ್ ಆಗಿರುತ್ತೆ. ಓಕೆ, ಈ ರೀತಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ ಹೀಗೆ. ಓಕೆ, ನೆಕ್ಸ್ಟು ಚೈನ್ ಸ್ಟಿಚಸ್ ಹಾಕ್ಕೊಳ್ಳಿ. ಹೀಗೆ ಈ ಹೋಲಲ್ಲಿ ಈ ಥ್ರೆಡ್ಡನ್ನು ಹೀಗೆ ಮೇಲೆ ತೊಗೊಬನ್ನಿ. ಓಕೆ, ಇದನ್ನು ಚೈನ್ ಸ್ಟಿಚಸ್ ಅಂತ ಹೇಳ್ತೇವೆ. ಒನ್, 2, 3, 4, 5, 6, 7, 8, 9, 10. ಓಕೆ, ನೋಡಿ 10 ಸ್ಟಿಚಸ್ ಹಾಕಿದ್ದೀನಿ. ಇದು ಚೈನ್ ಸ್ಟಿಚ್. ಓಕೆ, ಇವಾಗ ಸಿಂಗಲ್ ಚೈನ್ ನೋಡಿದ್ರಲ್ವ, ನೆಕ್ಸ್ಟು ಸಿಂಗಲ್ ಕ್ರೋಶ ಹಾಕೋದು ಹೇಗೆ. ಚೈನ್ ಸ್ಟಿಚ್ ಆಯ್ತಲ್ವ, ಇವಾಗ ಸಿಂಗಲ್ ಕ್ರೋಶ ಹಾಕೋದು. ಓಕೆ, ಮಾಮೂಲಿ ನೀವು ಚೈನ್ ಸ್ಟಿಚ್ ಹಾಕೋಬೇಕು. ಆವಾಗಲೇ ಹಾಕಿದ್ದು 2, 3, 4, 5, 6, 7, 8, 9, 10. 10 ಆಗಲೇ ಚೈನು 10 ಹಾಕಿದ್ದೀವಲ್ವ ಸಿಂಗಲ್ ಚೈನು. ಸೊ ಇವಾಗ ಒಂದು ಜಾಸ್ತಿ ಹಾಕೋಬೇಕು. 11 ಆದಮೇಲೆ ನೋಡಿ, ಇವಾಗ ಇದ್ರ ನೆಕ್ಸ್ಟ್ ಬಂದು ಸಿಂಗಲ್ ಕ್ರೋಶ ಮಾಡೋದು. ಸಿಂಗಲ್ ಕ್ರೋಶ ಮಾಡುವಾಗ ಈಗ ನೆಕ್ಸ್ಟು ಈ ಚೈನ್ ಇದೆಯಲ್ಲ, ಇಲ್ಲಿ ಈ ಚೈನು ಸ್ಕಿಪ್ ಮಾಡಬೇಕು. ಈ ಚೈನ್ ಬಿಟ್ಟು ಇದರ ನೆಕ್ಸ್ಟ್ ಚೈನ್ ಇದೆಯಲ್ಲ, ಇಲ್ಲಿ ನೀಡಲ್ ಹಾಕಿ ಈ ಥ್ರೆಡ್ಡನ್ನು ಇಲ್ಲಿಂದ ತಗೊಂಡು ನೋಡಿ, ಇವಾಗ 1, 2 ಈ 2 ಲೂಪ್ಸಲ್ಲೂ ಈ ಥ್ರೆಡ್ಡನ್ನು ಮತ್ತೆ ಹೀಗೆ ಹೊರಗೆ ತೆಗಿಬೇಕು. ಓಕೆ, ಮತ್ತೆ ಆಮೇಲೆ ಪಕ್ಕದ ಚೈನಲ್ಲಿ ನೀಡಲ್ ಹಾಕಿ ಈ ಥ್ರೆಡ್ ಮೇಲೆ ತಗೊಂಡು ಈಗ ಈ 2 ಲೂಪ್ಸಲ್ಲೂ ಈ ಥ್ರೆಡ್ಡನ್ನು ಮತ್ತೆ ಹೀಗೆ ಹೊರಗೆ ತಗೊಳ್ಳೋದು. ಇದು
ಸಿಂಗಲ್ ಕ್ರೋಶ ಆಗ್ತದೆ. ಓಕೆ ನೋಡಿ, ಪ್ರತಿ ಚೈನ್ಗೂ ಹಾಕಬೇಕು. ಈ ಚೈನಲ್ಲಿ ನೀಡಲ್ಗೆ ತಗೊಂಡು ಥ್ರೆಡ್ ಮೇಲೆ ತಗೊಂಡು ಇವೆರಡು ಥ್ರೆಡ್ಡಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತೆಗೆಯೋದು. ಓಕೆ, ಇದನ್ನು ಸಿಂಗಲ್ ಕ್ರೋಶ ಹೇಳ್ತೇವೆ. ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಇದೆ. ನೀವು 1 ಡೇ ಫುಲ್ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಓಕೆ, ನೀವು ನೀಡಲ್ ಹೀಗೆ ಬೇಕಾದರೂ ಹಿಡ್ಕೋಬೋದು, ಇಲ್ಲ ಹೀಗೆ ಹಿಡ್ಕೊಂಡು ಬೇಕಾದರೂ ವರ್ಕ್ ಮಾಡ್ಬೋದು. ಓಕೆ, ನಿಮಗೆ ಹೇಗೆ ಕಂಫರ್ಟಬಲ್ ಹಾಗೆ ಪ್ರಾಕ್ಟೀಸ್ ಮಾಡಿ. ಓಕೆ ನೋಡಿ, ಇದು ಕಂಪ್ಲೀಟ್ ಆಯಿತು. ಸಿಂಗಲ್ ಕ್ರೋಶ ಕಂಪ್ಲೀಟ್ ಆಯಿತು. ಓಕೆ ನೋಡಿ. ಓಕೆ ನೋಡಿ, ಇವಾಗ ಸಿಂಗಲ್ ಕ್ರೋಶ ಆಯ್ತಲ್ವ. ನೆಕ್ಸ್ಟ್ ಇನ್ನು ಹಾಫ್ ಡಬಲ್ ಕ್ರೋಶ. ಹಾಫ್ ಡಬಲ್ ಕ್ರೋಶಕ್ಕೆ ನೀವು ಯಾವುದೇ ಮಾಡೋದಾದರೂ ಫಸ್ಟು ಚೈನ್ ಸ್ಟಿಚ್ ಬೇಕಾಗತ್ತೆ. ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಅದು. ಸೊ ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. 1 2 3 4 5 6 7 8 9 10 11 12 ಎಕ್ಸ್ಟ್ರಾ 10 ಚೈನ್ ಮಾಮೂಲಿ ಹಾಕಿದ್ವಲ್ಲ, 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ ಇಲ್ಲಿ ನೋಡಿ. ಹಾಫ್ ಡಬಲ್ ಕ್ರೋಶದಲ್ಲಿ ಆವಾಗಲೇ ಸಿಂಗಲ್ ಕ್ರೋಶದಲ್ಲಿ ಇದು ಈ ಚೈನ್ ಸ್ಕಿಪ್ ಮಾಡಿದ್ವಲ್ಲ ಹಿಂದಿನ ಚೈನು, ಇವಾಗ ಹಾಫ್ ಡಬಲ್ ಕ್ರೋಶದಲ್ಲಿ ಇದು ಮತ್ತು ಇದು 2 ಚೈನು ಸ್ಕಿಪ್ ಮಾಡಿ ಈ 3ನೇ ಚೈನಿಗೆ ಹಾಕಬೇಕು. ಓಕೆ, ಈಗ ಈ ನೀಡಲ್ ಮೇಲೆ ಈ ಥ್ರೆಡನ್ನು ಸುತ್ತಕೊಂಡು ಈ ಚೈನ್ ಮತ್ತು ಈ ಚೈನ್ 2 ಚೈನ್ ಸ್ಕಿಪ್ ಮಾಡಿ ಈ 3ನೇ ಚೈನಿಗೆ 3ನೇ ಚೈನಲ್ಲಿ ನೀಡಲ್ ಒಳಗೆ ಹಾಕಿ ಮತ್ತು ಈ ಥ್ರೆಡ್ ಮೇಲೆ ತಗೊಂಡಾಗ ಇಲ್ಲಿ 3 ಲೂಪ್ಸ್ ಬರ್ತದೆ. ಓಕೆ, ಈ 3 ಲೂಪ್ಸಲ್ಲೂ ಒಟ್ಟಿಗೆ ಈ ಥ್ರೆಡನ್ನು ಹೊರಗೆ ತೆಗೆಯೋದು. ಇದನ್ನು ಹಾಫ್ ಡಬಲ್ ಕ್ರೋಶ ಹೇಳ್ತೇವೆ. ಓಕೆ, ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಮತ್ತು ಪಕ್ಕದ ಚೈನಲ್ಲಿ ಈ ಥ್ರೆಡನ್ನು ಮೇಲೆ ತೆಕ್ಕೊಳ್ಳೋದು. ಈಗ 3 ಲೂಪ್ಸ್ ಆಗ್ತದೆ ಅಲ್ವಾ, ಈ 3 ಲೂಪ್ಸಲ್ಲೂ ಈ ಥ್ರೆಡನ್ನು ಹೊರಗೆ ತೆಗೆಯೋದು. ಇದನ್ನು ಹಾಫ್ ಡಬಲ್ ಕ್ರೋಶ ಹೇಳ್ತೇವೆ. ಓಕೆ ನೋಡಿ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೀಡಲ್ ಕೆಳಗಿಂದ ಈ ಥ್ರೆಡನ್ನು ಮೇಲೆ ತೊಗೊಂಡು ಇದು 3 ಲೈನಲ್ಲೂ ಈ ಥ್ರೆಡನ್ನು ಹೊರಗೆ ತೆಗೆಯೋದು. ಓಕೆ, ಇದನ್ನು ಹಾಫ್ ಡಬಲ್ ಕ್ರೋಶ ಹೇಳ್ತೇವೆ. ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ 2 ಚೈನ್ ಸ್ಕಿಪ್ ಮಾಡಿದ್ವಲ್ವ, ಸೊ ಅದು ಕೂಡ ಇದರ ಸ್ಟ್ರೈಟಾಗಿ ಅದು ಕೂಡ ಒಂದು ಹಾಫ್ ಡಬಲ್ ಕ್ರೋಶ ಆಗಿ ರೆಡಿ ಆಗ್ತದೆ. ಓಕೆ, ಅದಕ್ಕೋಸ್ಕರನೇ ಅಲ್ಲಿ 2 ಚೈನನ್ನು ಸ್ಕಿಪ್ ಮಾಡಿರೋದು. ಓಕೆ, ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸಿಂಪಲ್, ಒಂದು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಆಗ್ತದೆ. ಓಕೆ ನೋಡಿ, ಕಂಪ್ಲೀಟ್ ಆಯಿತು. ಓಕೆ, ನೆಕ್ಸ್ಟ್ ಇಲ್ಲೊಂದು ಹೀಗೆ ಚೈನ್ ಹಾಕಿ ಈ ಥ್ರೆಡ್ ಕಟ್ ಮಾಡ್ಕೊಂಡು ಆಯಿತು. ಓಕೆ ನೋಡಿ, ಇವಾಗ ಹಾಫ್ ಡಬಲ್ ಕ್ರೋಶ ಆದಮೇಲೆ ಇವಾಗ ನೆಕ್ಸ್ಟು ಡಬಲ್ ಕ್ರೋಶ ಮಾಡೋದು ಹೇಗೆ ಅಂತ. ಸೊ ಇದಕ್ಕೂ ಸಹ ಫಸ್ಟು ಮಾಮೂಲಿ ಚೈನ್ ಸ್ಟಿಚಸ್ ಬೇಕು. 2 3 4 13 ಇಲ್ಲಿ 13 ಚೈನ್ ಹಾಕ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇದನ್ನು ನೋಡಿ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಆವಾಗಲೇ ಇಲ್ಲಿ 2 ಚೈನ್ ಸ್ಕಿಪ್ ಮಾಡಿದ್ವಲ್ಲ, ಈಗ 3 ಚೈನನ್ನು ಸ್ಕಿಪ್ ಮಾಡಬೇಕು. ಓಕೆ, ನೀಡಲ್ ಮೇಲೆ ದಾರ ತೊಗೊಂಡು 1 2 3 ಚೈನ್ ಸ್ಕಿಪ್ ಮಾಡಿ ಈ 4ನೇ ಚೈನ್ ಗ್ಯಾಪಲ್ಲಿ ನೋಡಿ, ಸಾರಿ ನಿಮ್ಗೆ ಹೇಳಲಿಕ್ಕೆ, ನೀಡಲ್ ಮೇಲೆ ದಾರ ತೊಗೊಂಡು ಈ 4ನೇ ಚೈನಲ್ಲಿ
ನೀಡಲ್ ಕೆಳಗೆ ಹಾಕಿ ಮತ್ತೆ ಥ್ರೆಡ್ ಮೇಲೆ ತೊಗೊಂಡಾಗ ಮಾಮೂಲಿ ಇಲ್ಲಿ 3 ಲೂಪ್ಸ್ ರೆಡಿ ಆಗ್ತದೆ. ಈಗ ಫಸ್ಟು ಈ 2 ಲೈನಲ್ಲಿ ಈ ಥ್ರೆಡ್ಡನ್ನು ತೊಗೋಬೇಕು ಹೊರಗಡೆಗೆ. ಓಕೆ, ಮತ್ತು ಈಗ ಇಲ್ಲಿ ಇನ್ನೂ 2 ಲೈನ್ ಆಯ್ತಲ್ವ, ಸೊ ಈ 2 ಲೈನಲ್ಲಿ ಈ ಥ್ರೆಡ್ಡನ್ನು ಹೊರಗೆ ತೊಗೋಬೇಕು. ಓಕೆ, ಇವಾಗ ಒಂದು ಡಬಲ್ ಕ್ರೋಶ ರೆಡಿ ಆಯಿತು. ಸೊ ಇಲ್ಲಿ 3 ಚೈನ್ ಸ್ಕಿಪ್ ಮಾಡಿದ್ವಲ್ವ, ಇದು ಸಹ ಒಂದು ಡಬಲ್ ಕ್ರೋಶ ಆಗಿ ರೆಡಿ ಆಯಿತು. ಓಕೆ, ನೆಕ್ಸ್ಟ್ ನೋಡಿ, ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು. ಪಕ್ಕದ ಚೈನಲ್ಲಿ ನೀಡಲ್ ಕೆಳಗೆ ಹಾಕಿ ಈ ಥ್ರೆಡ್ ಮೇಲೆ ತೊಗೊಂಡು ಇವಾಗ ಈ 2 ಲೈನಲ್ಲಿ ಫಸ್ಟ್ ಈ ಥ್ರೆಡ್ಡನ್ನು ಹೊರಗೆ ತೆಗೆದು ಮತ್ತು ಈ 2 ಲೈನಲ್ಲಿ ಹೊರಗೆ ತೊಗೊಂಡ್ರೆ ಇದನ್ನು ಡಬಲ್ ಕ್ರೋಶ ಹೇಳ್ತೇವೆ. ಆವಾಗಲೇ ಹಾಫ್ ಡಬಲ್ ಕ್ರೋಶದಲ್ಲಿ ಸಿಂಗಲ್ ಮಾಡಿದ್ವಿ ಅಲ್ವ, 3 ಲೂಪ್ಸಲ್ಲೂ ಒಟ್ಟಿಗೆ ಥ್ರೆಡ್ ತೊಗೊಂಡಿದ್ವಿ. ಇವಾಗ 2 ಸ್ಟೆಪ್ ಮಾಡಬೇಕು. ಓಕೆ ನೋಡಿ, ಫಸ್ಟು 2 ಲೈನ್ ಮತ್ತು ಈ 2 ಲೈನ್ ನಿಧಾನವಾಗಿ ನೋಡಿಕೊಂಡು ನೀವು ಟ್ರೈ ಮಾಡಿ. ಓಕೆ, ಈಸಿ ಇದೆ. ಈ ನೀಡಲ್ ಇದೆಯಲ್ಲ, ಈ ಮುಖ ಇದೆಯಲ್ಲ, ಇದು ಯಾವತ್ತೂ ನಮ್ಮ ಸೈಡಲ್ಲಿ ಇರಬೇಕು. ಓಕೆ, ನಮ್ಮ ಎದುರಿಗೆ ನೋಡ್ತಿರ್ಬೇಕು ಅದು ನಮ್ಮ ಮುಖನ. ಮತ್ತು ಹೀಗೆಲ್ಲ ತಿರ್ಕೊಂಡ್ರೆ ಅದು ನಿಮಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ಈ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಇಂದ ನೋಡಿ ಒಂದೇ ರೀತಿ ಎಷ್ಟು ನೀಟಾಗಿ ಬಂದಿದೆ. ಸೊ ಇಲ್ಲಿ ಕೂಡ ಕರೆಕ್ಟಾಗಿ ಬಂದಿದೆ ನೋಡಿ. ಓಕೆ, ನೆಕ್ಸ್ಟ್ ಇಲ್ಲೊಂದು ಚೈನ್ ಹಾಕಿ ಈ ಥ್ರೆಡ್ ಕಟ್ ಮಾಡೋದು, ಲಾಕ್ ಮಾಡಿದ್ರೆ ಆಯಿತು. ಈಗ ಡಬಲ್ ಕ್ರೋಶ ಆದಮೇಲೆ ತ್ರಿಬಲ್ ಕ್ರೋಶ ಮಾಡೋದು ಹೇಗೆ ಅಂತ. ಓಕೆ, ಇದಕ್ಕೂ ಸಹ ಸ್ಟಾರ್ಟಿಂಗು ಚೈನ್ ಬೇಕು, ಚೈನ್ ಸ್ಟಿಚಸ್ಸು 1 2 3 4 5 6 7 8 9 10 12 13 ಒಟ್ಟು 14 ಚೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿ ಆವಾಗಲೇ 3 ಚೈನ್ ಸ್ಕಿಪ್ ಮಾಡಿದ್ವಲ್ವ, ಸೊ ಈಗ 4 ಚೈನ್ ಸ್ಕಿಪ್ ಮಾಡಿ 5ನೇ ಚೈನಲ್ಲಿ ಹಾಕಬೇಕು. ಓಕೆ, ಈಗ ಈ ನೀಡಲ್ ಮೇಲೆ ಆವಾಗಲೇ ಡಬಲ್ ಕ್ರೋಶಕ್ಕೆ 1 ಸರಿ ಥ್ರೆಡ್ ತೊಗೊಂಡಿದ್ವಿ, 2 ಸ್ಟೆಪ್ ಥ್ರೆಡ್ ತೊಗೋಬೇಕು ನೀಡಲ್ ಮೇಲೆ. ಓಕೆ, 2 ಸ್ಟೆಪ್ ದಾರ ಹೇಗೆ ತೊಗೊಂಡು 1 2 3 4 ಚೈನ್ ಸ್ಕಿಪ್ ಮಾಡಿ ಈ 5ನೇ ಚೈನಲ್ಲಿ ನೀಡಲ್ಲು 5ನೇ ಚೈನ್ ಒಳಗಡೆ ನೀಡಲ್ ಹಾಕಿ ಈ ಥ್ರೆಡ್ಡನ್ನು ಹೀಗೆ ಮೇಲೆ ತೊಗೋಬೇಕು. ಮೇಲೆ ತೊಗೊಂಡಾಗ ಇಲ್ಲಿ 1 2 3 4 ಲೈನು ಬರ್ತದೆ ನೀಡಲ್ ಮೇಲಲ್ವಾ. ಈಗ ಇದು ಎರಡೆರಡೇ ಲೈನಲ್ಲಿ ಈ ದಾರನ ಹೊರಗೆ ತೆಗಿಬೇಕು. 1 ಮತ್ತು ಇದೆರಡು ಲೈನಲ್ಲಿ 2 ಮತ್ತು ಇದೆರಡು ಲೈನಲ್ಲಿ 3. ಅದಕ್ಕೋಸ್ಕರನೇ ಇದನ್ನು ತ್ರಿಬಲ್ ಕ್ರೋಶ ಹೇಳ್ತೇವೆ. ಓಕೆ, 3 ಸ್ಟೆಪ್ ಬರ್ತದೆ ಇಲ್ಲಿ. ಮತ್ತು ನೀಡಲ್ ಮೇಲೆ 2 ಸ್ಟೆಪ್ ಥ್ರೆಡ್ ತೊಗೊಂಡು ಪಕ್ಕದ ಚೈನಲ್ಲಿ ನೀಡಲ್ ಹಾಕಿ ಈ ಥ್ರೆಡ್ಡನ್ನು ಮೇಲ್ಗಡೆ ತಗೊಂಡು ಈ 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ, ಮತ್ತು ಈ 2 ಲೈನಲ್ಲಿ ಈ ಥ್ರೆಡ್ಡನ್ನು ಒಳಗೆ ತಗೊಂಡು ಮತ್ತು ಈ 2 ಲೈನಲ್ಲಿ ತಗೊಳ್ಳಿ. ಓಕೆ, ಇದನ್ನು ತ್ರಿಬಲ್ ಕ್ರೋಶ ಹೇಳ್ತೇವೆ. ಡಬಲ್ ಕ್ರೋಶಕ್ಕೆ ಒಂದೇ ಸರಿ ಥ್ರೆಡ್ ತೊಗೊಳ್ತೀವಿ ನೀಡಲ್ ಮೇಲೆ, ಇದನ್ನು 2 ಟೈಮ್ ತೊಗೊಳ್ತೇವೆ. ಓಕೆ, ನೋಡಿ 2 ಲೈನ್ 2 ಲೈನ್ 2 ಲೈನ್.
ನೋಡಿ ಇಲ್ಲಿ ಸಹ ಇಲ್ಲಿ 4 ಚೈನ್ ಸ್ಕಿಪ್ ಮಾಡಿದ್ವಲ್ಲ, ಇದು ಸಹ ಒಂದು ಟ್ರಿಬಲ್ ಕ್ರೋಶ ಆಗಿ ರೆಡಿ ಆಗ್ತದೆ. ಓಕೆ, ನಿಮಗೆ ಟ್ರಿಬಲ್ ಕ್ರೋಶ ಅಂದ ತಕ್ಷಣ ಕರೆಕ್ಟಾಗಿ ಗೊತ್ತಾಗ್ಬಿಡಬೇಕು. ನೀಡಲ್ ಮೇಲೆ 2 ಸ್ಟೆಪ್ ಥ್ರೆಡ್ ತೊಗೋಬೇಕು. ಆಮೇಲೆ 2 ಲೈನಲ್ಲಿ ಥ್ರೆಡ್ಡನ್ನು ಹೊರಗೆ ತೆಗಿಬೇಕು. ಓಕೆ, ಲಾಸ್ಟ್ ಇದು ಟ್ರಿಬಲ್ ಕ್ರೋಶ ಎಷ್ಟು ನೀಟಾಗಿ ರೆಡಿ ಆಯಿತು. ನೆಕ್ಸ್ಟು ಒಂದು ಚೈನ್ ಹಾಕಿ ಈ ಥ್ರೆಡ್ ಕಟ್ ಮಾಡಿ ಹೀಗೆ ಎಳೆದು ಹೀಗೆ ತೆಗೆದು ಇಲ್ಲಿ ಎಳೆದ್ರೆ ಇದು ಲಾಕ್ ಆಗುತ್ತೆ. ಓಕೆ, ನೋಡಿ ಇದು ಟ್ರಿಬಲ್ ಕ್ರೋಶ, ಇದು ಡಬಲ್ ಕ್ರೋಶ, ಇದು ಹಾಫ್ ಡಬಲ್ ಕ್ರೋಶ, ಇದು ಸಿಂಗಲ್ ಕ್ರೋಶ, ಇದು ಮತ್ತು ಚೈನ್ ಸ್ಟಿಚ್. ಓಕೆ, ಇಷ್ಟೇ ಸ್ಟೆಪ್ ನಿಮಗೆ ಬರುತ್ತೆ. ಇನ್ನೊಂದು ಫ್ರಂಟ್ ಡಬಲ್ ಕ್ರೋಶ ಮತ್ತು ಬ್ಯಾಕ್ ಡಬಲ್ ಕ್ರೋಶ ಬರುತ್ತೆ, ಅದು ಇನ್ನೊಂದು ವಿಡಿಯೋ ಮಾಡ್ತೇನೆ. ಮತ್ತು ಎಲ್ಲ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಇದಿಷ್ಟು ನೀವು ನೀಟಾಗಿ ಕಲಿತ್ರೆ ಎಲ್ಲ ವರ್ಕ್ ಸಹ ಮಾಡ್ಬೋದು. ಓಕೆ, ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ, ನಾನು ಹೇಳಿಕೊಟ್ಟಿದ್ದು ನಿಮಗೆ ಅರ್ಥ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.